ಹಾಯ್ ಫ್ರೆಂಡ್ಸ್, ಕುಕ್ ವಿತ್ ಮೀಯಿಂದ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಆಲೂ ಸಾಗು. ಆಲೂ ಸಾಗು ಹೆಂಗೆ ಮಾಡೋದು, ಏನೇನು ಬೇಕಂತ ನೋಡೋಣ ಬನ್ನಿ. ಫಸ್ಟು 1 ಟೀ ಸ್ಪೂನ್ ಜೀರಾ ಹಾಕ್ಕೊಳ್ಳಿ, ಸೋಂಪು ಹಾಕ್ಕೊಳ್ಳಿ, ಧನಿಯಾ. ಇದನ್ನೆಲ್ಲ ಚೆನ್ನಾಗಿ ನಾವು ಕಚ್ಚಾ ಪಚ್ಚ ಪೌಡರ್ ಮಾಡ್ಕೋಬೇಕು. ಇಷ್ಟು ಪೌಡರ್ ಆದರೆ ಸಾಕು. ಆಲೂನ ನಾನು ಪೀಲ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ. ಯಾಕಂದರೆ ಆಲೂನಲ್ಲಿ ತುಂಬ ಮಣ್ಣಿರುತ್ತಲ್ಲ, ಅದು ಆಲೂನಲ್ಲೆಲ್ಲ ಬಂದುಬಿಡುತ್ತೆ. ನೀವು ಪೀಲ್ ಮಾಡಿ ಹಾಕ್ಕೊಂಡ್ರೆ ಈಸಿ. 2 ವಿಸಿಲ್ಸ್ ಹಾಕ್ಕೊಂಡು ಈ ಥರ ಆಲೂನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂ ಸಾಗಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಲ್ಲಿ, ತುರಿದಿರೋ ಅಲ್ಲ, ಕೊತ್ತಂಬರಿ, ಟೊಮೆಟೊ. ನಾನು ಇಲ್ಲಿ 4 ಟೊಮೆಟೊಸ್ ತೊಗೊಂಡಿದ್ದೀನಿ, ಗ್ರೀನ್ ಪೀಸ್, ಆಯಿಲ್ ಸಾಗುಗೆ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ, ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ 1/2 ಟೀ ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ. ನಾನು MTR ಹಿಂಗೆ ಬಳಸೋದು. ಚೆನ್ನಾಗಿ ಆಯಿಲ್ ಕಾದ ನಂತರ ಹಿಂಗೆ ಹಾಕಿ, ನಂತರ ನಾವು ಪೌಡರ್ ಮಾಡ್ಕೊಂಡಿರೋ ಜೀರಾ, ಧನಿಯಾ, ಸೋಂಪು ಇದನ್ನೆಲ್ಲ ಹಾಕಿ, ತುರಿದಿರೋ ಅಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಮಾಡಿ. ಇದು ಚಪಾತಿಗೂ ಚೆನ್ನಾಗಿರುತ್ತೆ ಸಾಗು. ಚಪಾತಿಗಂದರೆ ಸ್ವಲ್ಪ ನೀವು ತಿಕ್ಕಾಗಿ ಮಾಡಿಕೊಡಿ. ನಂತರ ಟೊಮೆಟೊ ಹಾಕಿ, ಟೊಮೆಟೊನು 2 ಮಿನಿಟ್ಸ್ ಫ್ರೈ ಆದ ನಂತರ 1½ ಟೀ ಸ್ಪೂನ್ ಖಾರ, ½ ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಂತರ ಗ್ರೀನ್ ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಸ್ಮ್ಯಾಶ್ ಮಾಡಿರೋ ಆಲೂ ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ತಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ. ಇದನ್ನು ಚೆನ್ನಾಗಿ ನಾವು 2 ಮಿನಿಟ್ಸ್ ಬಾಯ್ಲ್ಡ್ ಆಗಕ್ಕೆ ಬಿಟ್ಬಿಡಿ ಲೋ ಫ್ಲೇಮಲ್ಲಿ. ನಂತರ ಕಡಾಯಿ ಇಟ್ಟು 1 ಟೀ ಸ್ಪೂನ್ ಗೀ, ತುಪ್ಪ ಹಾಕ್ಕೊಂಡು, ನನ್ನ ಹತ್ರ ಕಸೂರಿ ಮೇಥಿ ಇಲ್ಲ, ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ಸ್ವಲ್ಪ 1/2 ಟೀ ಸ್ಪೂನ್ ಖಾರ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ತುಪ್ಪ ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಬಾಯ್ಲ್ಡ್ ಆಗಕ್ಕೆ ಬಿಟ್ಬಿಡಿ ಲೋ ಫ್ಲೇಮಲ್ಲಿ. ಪೂರಿಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.